ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ನಮ್ಮ ಪೈಲ್ವಾನ್ ಬರ್ಡೇ ಇಂದ ಸ್ಟಾರ್ಟ್ ಮಾಡೋಣ. ಮಧ್ಯರಾತ್ರಿ 12 ಗಂಟೆಗೆ ಅವ್ರ ಮನೆಗೆ ಹೋಗಿದ್ವಿ ಅಂಡ್ ಇದು ಫಸ್ಟ್ ವರ್ಷ ನಾನು ಈ ತರ ಸೆಲೆಬ್ರೇಟ್ ಮಾಡ್ತಿರೋದು. ಬಿಕಾಸ್ ಯೂಶಲಿ ನನ್ನ ಬರ್ಡೇನ ಫಸ್ಟ್ ಅವನೇ ಸೆಲೆಬ್ರೇಟ್ ಮಾಡೋದು. ವಾಪಸ್ಸು ಸೇಫ್ ಆಗಿ ಮನೆ ತಲುಪಿದ್ವಿ. ಸೊ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಮ್ಯಾಟ್ರ್ ಏನು ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಭಯ ಆಗ್ತಿಲ್ವಲ್ಲ ಅಂತಾನೆ ಭಯ ಆಗುತ್ತೆ. ಹಾಗೇನೆ ಅಷ್ಟೇ ಟಾಪಿಕ್ ರಿಲೇಟೆಡ್ ಏನಾದ್ರು ಡೌಟ್ ಬಂದಿಲ್ಲ ಅಂದ್ರೆ ಡೌಟ್ ಬರ್ತಿಲ್ವಲ್ಲ ಯಾಕೆ ಅಂತ ನಮ್ಮೇ ನಮಗೆ ಡೌಟ್ ಬರುತ್ತೆ. ಈ ತರ ನಮ್ಗೆ ತುಂಬಾ ಸಲ ಆಗಿದೆ. ಇನ್ನು ಫಸ್ಟ್ ಸೆಷನ್ ಆಡಿಟಿಂಗ್ ಕ್ಲಾಸ್ ಮುಗ್ದಿರಲ್ಲ. ಆಗ್ಲೇ ನಮ್ಮಮ್ಮ ತಿಂಡಿ ಕರೋದು, ತಿಂಡಿ ರೆಡಿ ಇದೆ ಅಂತ ಟೊಮೆಟೊ ಬಾತ್ ಮಾಡಿದ್ರು. ಅವ್ರಿಗೆ ಬಿಸಿ ಬಿಸಿ ತಿನ್ಬೇಕು ಅಂತ. ಅಂಡ್ ಹೊಸದೇನಲ್ಲ ನಮ್ ಸಾನಿ ಇನ್ನೂ ಎದ್ದಿರ್ಲಿಲ್ಲ. ಸೆಕೆಂಡ್ ಸೆಷನ್ ಗೆ ಪ್ರಾಬ್ಲಮ್ ಸಾಲ್ವಿಂಗ್. ವಿಷಯ ಏನಂದ್ರೆ ಇಲ್ಲಿ ಕೂತಿದಾಗ ಪಟ ಸಾಲ್ವ್ ಮಾಡ್ಬಿಡ್ತೀವಿ. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಅದರಲ್ಲೂ ನನ್ಗಂತೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ ಮೇಲೆ ಜೊತೆಗೆ ಕ್ಯಾಲ್ಸಿ ಮೇಲೆ ಎರಡು ಮೇಲೂ ಡೌಟ್ ಬಂದ್ಬಿಡುತ್ತೆ. ಒಂದೇ ಕ್ವಶನ್ ಗೆ 2-3 ಸಲ ಆನ್ಸರ್ ಮಾಡ್ತಿರ್ತೀನಿ. ಇದರಿಂದನೇ ಎಕ್ಸಾಮ್ ಹಾಲ್ ಅಲ್ಲಿ ನನಗೆ ಟೈಮೇ ಸಾಕಾಗಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 2 ಗಂಟೆ ಆಗಿತ್ತು. ಅಂಡ್ ಇವತ್ತು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಎಂಟ್ರಿ. ಇವರು ಸಕಲೇಶ್ಪುರ ಹುಡುಗ. ಓದಕ್ಕೆ ಅಂತ ಫ್ರಾನ್ಸಿಗೆ ಹೋಗಿದ್ದಾರೆ. ಬಟ್ ನಿಜವಾಗ್ಲೂ ಅಲ್ಲಿ ಓದ್ತಾ ಇದಾರ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಇವತ್ತು ರೋಹಿ ಬರ್ಡೇ. ಇವತ್ತು 20th ಜೂನ್. ತುಂಬಾ ಜನದ ಬರ್ಡೇ ನಾನು ನೋಡಿದೆ. ನಿಮ್ದಾರ್ದಾರು ಬರ್ಡೇ ಆಗಿದ್ರೆ ಹ್ಯಾಪಿಯಸ್ಟ್ ಬರ್ಡೇ. ಯಾವಾಗ್ಲೂ ಖುಷಿಯಾಗಿರಿ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ಅಂತ ಕೂತ್ವಿ. ನಮ್ಮಮ್ಮ ಈ ಸ್ಪೆಷಲ್ ಗೆಸ್ಟ್ ಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ರು. ಕಳ್ಳ 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 ಕಳ್ಳ. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹರಟೆ ಹೊಡಿತಿದ್ವಿ. ಅಷ್ಟೊಳಗೆ ನಮ್ಮಮ್ಮ ಬಂದ್ರು ಅಂಡ್ ಇವ್ರದ್ದು ಆಕ್ಷನ್ ಸ್ಟಾರ್ಟ್ ಆಯ್ತು. ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರು. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಅಂತ ಹೊರಟ್ರು. ಇವ್ರು ಹೋಗೋ ಟೈಮ್ಗೆ 4-4:15 ಆಯ್ತು. ಅಂಡ್ ನಮ್ ಬರ್ಡೇ ಬಾಯ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ಕೊಡ್ತಾ ಇದ್ರು. ಅಂಡ್ 5:15 ಆಯ್ತು ನಮ್ಮ ಮಕ್ಳು ಎಂಟ್ರಿ. ಟ್ಯೂಷನ್ ಮುಗಿದ್ಮೇಲೆ ನಮ್ಮ ಹುಡುಗ ನನ್ನ ಹತ್ರ ಬಂದು ಅವ್ನು ನೋವನ್ನೆಲ್ಲ ಹೇಳ್ಕೊತಿದ್ದ. ಖುಷಿಯಾಗಿರೋ ನೀನು? ಇಲ್ಲ, ಎಲ್ಲ ಮಾಡಬೇಕು, ಓದ್ಬೇಕು, ಎಲ್ಲ ಮಾಡ್ಬೇಕು. ಟ್ಯೂಷನ್ ರಜೆ ಇದ್ರು ಓದ್ಬೇಕು ಅಂತ. ದೊಡ್ಡನಾದ್ಮೇಲೆ ಖುಷಿಯಾಗಿರ್ತೀಯಾ? ಖುಷಿನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋದ್ರೆ ಯಾಕೆ ಖುಷಿಯಾಗಿರಕ್ಕಾಗಲ್ಲ? 5 ಗಂಟೆ ಊಟ ಮಾಡಕ್ ಬರಬೇಕು ಅಂತ.